ಹಲೋ ಆ್ಯಂಡ್ ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ನಾನು ಬಂದುಬಿಟ್ಟು ಇವತ್ತು ಊಟಿ ಹೋಗ್ತಿದ್ದೀನಿ. ಜಸ್ಟ್ 260 ಕಿಲೋಮೀಟರ್ ಅಷ್ಟೇ ಬೆಂಗಳೂರಿಂದ. ಏನಕ್ಕೆ ಅಂದರೆ ಬೆಂಗಳೂರಲ್ಲಿ ಕೂಡ ತುಂಬ ಸೆಕೆ ಇದೆ. ಮಂಗಳೂರಿಗೆ ಹೋಗುವಂತ ಅಂದ್ಕೊಂಡೆ, ಮಂಗಳೂರಲ್ಲಿ ಕೂಡ ಬೇಜಾನ್ ಸೆಕೆ ಇದೆ. ಮತ್ತು ಊಟಿಯಲ್ಲಿ ನೋಡಬೇಕಾದ್ರೆ 22 ಡಿಗ್ರಿ ಇತ್ತು ಮಧ್ಯಾಹ್ನ. ಸೊ ನೈಟ್ ಅಲ್ಲಿ ಚಳಿ ಇದೆಯಂತೆ. ಸೆಕೆ ಸಾಕಾಯಿತು, ಒಂದು ರೌಂಡು ಚಳಿ ಕೂಡ ಮುಗಿಸ್ಕೊಂಡು ಹೋಗು ಅಂತೇಳಿ ಬಂದೆ. ಸೊ ಟೈಮ್ ಬಂದುಬಿಟ್ಟು ಈಗ 3:50. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಅಷ್ಟೇ, ಇನ್ನು ಮುಂದೆ ಏನಾದರೂ ಕಾಣಿದ್ರೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ಒಂದು ಜಸ್ಟ್ ಬ್ರೇಕಿಂಗ್ ನಿಂತಿದ್ದೆ. ಇನ್ನು 200 ಕಿಲೋಮೀಟ್ರ್. ಟೈಮ್ ಬಂದುಬಿಟ್ಟು 5:08 ಆಯಿತು. ಸೊ ನಾನೆಲ್ಲರಿಗೂ ಈಗ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ. ಈಗ ಜಸ್ಟ್ ಬರುವಾಗ ಏನಾಯಿತು, ಆನ್ ದ ವೇ ಒಂದು ಡಿಯೋ ಸ್ಕೂಟಿಯಲ್ಲಿ ವೀಲಿ ಮಾಡಿ ಬರ್ತೀಯಾನೆ, ಸಿಂಗಲ್ ಟೈರಲ್ಲಿ. ಅವನು 80ಯಲ್ಲಿದ್ದಾನೆ ಐ ಗೆಸ್. ಸಡನ್ ಕಾರ್ ಬಂತು. ಇವೊಂದು ಸ್ವಲ್ಪ ಮಿಸ್ಟೇಕ್ ಆಗಿಲ್ಲ, ಆದರೂ ಏನಾದರೂ ಬೈ ಚಾನ್ಸ್ ಆಗಿದ್ದರೆ ತುಂಬ ಕಷ್ಟ. ಸೊ ವೀಲಿ ಮಾಡೋದಾದರೆ ಎಲ್ಲ ಪಬ್ಲಿಕ್ ಪ್ಲೇಸಲ್ಲಿ ಮಾಡಬೇಡಿ, ಅದಕ್ಕಂತಲೇ ಸಪ್ರೇಟ್ ಪ್ಲೇಸ್ ಇದೆ, ಅಲ್ಲಿ ಹೋಗಿ ಮಾಡಿ. ಮತ್ತು ನಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀನಿ ಏನಂತೇಳಿ. ಯಾವತ್ತು ಹೋಗುವಾಗ ನೈಟ್ 70 ಸಾಕು ಸ್ಪೀಡ್. 60-70 ಎಲ್ಲೇ ಕಂಟ್ರೋಲ್ ಮಾಡಿ. ನಾನು 70 ಮೇಲೆ ಅಂತೂ ಹೋಗೋದೇ ಇಲ್ಲ. ಡೇ ಆದರೆ 100 ಅಷ್ಟೇ, 90 ತಪ್ಪಿದರೆ ಕೆಲವೊಮ್ಮೆ 100ಗೆ ಹೋಗ್ತೀನಿ. ಸೊ ಎಲ್ಲರೂ ಅಂದ್ಕೊಳ್ಬೋದು ಸ್ಪೀಡ್ ಅದು ಬ್ಯಾಲೆನ್ಸಿಂಗ್ ಮೇಲೆ ಕಂಟ್ರೋಲ್ ಅಂದರೆ ಹೇಳ್ಬೋದು ಕೆಲವರು 200ಅಲ್ಲಿ ಹೋಗ್ತೀನಿ, ನನಗೆ ಕಂಟ್ರೋಲ್ ಆಗೋ ಸಿಗುತ್ತೆ ಹಾಗೆ ಹೀಗೆ ಅಂತೇಳಿ. ಸೊ 200 ಅಲ್ಲ 300 ಹೋಗಿ ನನಗೆ ನೋ ಪ್ರಾಬ್ಲಮ್ಮು, ಕಂಟ್ರೋಲ್ ಸಿಗಲ್ಲ. ನಾನು ಅದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನನ್ನ ತಂದೆ ತಾಯಿ ಕೂಡ ಅಂದ್ಕೊಳ್ಬೋದು, ಎಲ್ಲರ ತಂದೆ ತಾಯಿ ಅಂದ್ಕೊಳ್ತಾರೇನೆ, ಮಗ 100ಅಲ್ಲಿ ಹೋಗ್ತೀನಿ 200 ಹೋಗ್ತೀನಿ. ನಾನು ಹೇಳ್ತೀನಿ ನನ್ನ ತಂದೆ ತಾಯಿಗೆ ಸೇಫಾಗಿ ಹೋಗ್ತೀನಿ, 80ಅಲ್ಲಿ ಹೋಗ್ತೀನಿ, ತಪ್ಪಿದರೆ ಕೆಲವೊಮ್ಮೆ 100ಗೆ ಹೋಗ್ತೀನಿ. ಸ್ಟ್ರೇಟ್ ರೋಡ್ ಇದ್ದರೆ 100 ಮೇಲಂತೂ ಹೋಗೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಸೊ ಹೋಗುವಾಗ ಯಾವುದೋ ಲಾಂಗ್ ರೈಡ್ ಆದರೂ ಗೇರ್ಸ್ ಕರೆಕ್ಟಾಗಿ ಹಾಕಿ, ರೈಡಿಂಗ್ ಪ್ಯಾಂಟ್, ಜಾಕೆಟ್, ಹೆಲ್ಮೆಟ್ ಚೆನ್ನಾಗಿರಲಿ. ಸೊ ಅಷ್ಟೇ. ಸೊ ಅದು ವೀಲಿ ನೋಡುವಾಗ ನನಗೆ ಒಂದು ಚಿಕ್ಕ ಮಿಸ್ಟೇಕಲ್ಲಿ ಒಂದು ಲೈಫ್ ಹಾಳಾಗುತ್ತೆ. ಒಂದು ಚಿಕ್ಕ ಮಿಸ್ಟೇಕಲ್ಲಿ ಒಂದು ಮಿನಿ ಸೆಕೆಂಡ್ಸಲ್ಲಿ ನಿಮ್ಮದು ಫುಲ್ ಲೈಫ್ ಹಾಳಾಗುತ್ತೆ. ಸೊ ಯಾವತ್ತು ರೈಡ್ ಮಾಡುವಾಗ ಸೇಫಾಗಿ ರೈಡ್ ಮಾಡಿ. 10 ನಿಮಿಷ ಲೇಟ್ ಆಗುತ್ತೋ ತೊಂದರೆ ಇಲ್ಲ, ಅಲ್ಲೇನು ಕೊಳ್ತಾಗಲ್ಲ, ಏನು ಇರುತ್ತೆ ಹಾಗೇನೆ. ಸೇಫಾಗಿ ಹೋಗಿ. ನೈಟ್ ಅಂದರೆ 70 ಸ್ಪೀಡ್ ಬೆಸ್ಟ್ ಸ್ಪೀಡ್, ಕಂಟ್ರೋಲ್ ಇರುತ್ತೆ ಗಾಡಿ. 60-70 ಅದೇ ಹೋದರೆ ಸಾಕು. ಲೇಟ್ ಆದರೂ ತೊಂದರೆ ಇಲ್ಲ, ಆರಾಮ್ಸೆ ಹೋಗಿ. ಏನಕ್ಕೆ ಅಂದರೆ ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಮನೇಲಿ ವೆಯ್ಟ್ ಮಾಡ್ತಿದ್ದಾರೆ. ಫಸ್ಟ್ ಆಫ್ ಆಲ್ ನೀವು ಸ್ಪೀಡಾಗಿ ಹೋದರೆ ನಿಮ್ಮದು ಒಂದು ಚಿಕ್ಕ ಮಿಸ್ಟೇಕಲ್ಲಿ ಅವ್ರು ಎಷ್ಟು ವರ್ಷದಿಂದ ಕಷ್ಟಪಟ್ಟು ನಿಮ್ಮನ್ನು ಓದಿಸಿದ್ದಾರೆ, ಅದು ಅವ್ರು ಎಷ್ಟೋ ವರ್ಷದಿಂದ ಕಷ್ಟಪಟ್ಟದು ಒಂದು ಮಿನಿ ಸೆಕೆಂಡ್ಸಲ್ಲಿ ಎಲ್ಲ ಲೈಫ್ ಚೇಂಜ್ ಆಗುತ್ತೆ. ಸೊ ಹೋಗಬೇಕಾದ್ರೆ ಸೇಫಾಗಿ ಹೋಗಿ, ಅಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇನ್ನು 200 ಕಿಲೋಮೀಟರ್ ಇದೆ.
ನಾನು ಎಕ್ಸಾಕ್ಟ್ 3:30 ಹೊರಟೆ ಬೆಂಗಳೂರಿಂದ. ಆರಾಮ್ಸೆ ಹೋಗ್ತಿದ್ದೀನಿ, ಅರ್ಜೆಂಟ್ ಏನಿಲ್ಲ ನನಗೆ. ಆರಾಮ್ಸೆ ಹೋಗುವ, ಆರಾಮ್ಸೆ ರೀಚ್ ಆಗುವ. ನಾನು ನಿಮಗೆ ತೋರಿಸ್ತೀನಿ ಊಟಿಯಲ್ಲಿ. ಸೊ ದಟ್ಸ್ ಇಟ್. ತುಂಬ ಸೆಕೆ ಇತ್ತು. ಈಗ ಆನ್ ದ ವೇ ನೋಡಿದೆ, ಕೆಲವು ಕಡೆ ಚಳಿ ಇದೆ. ಕನಕಪುರ ರೋಡ್ ತುಂಬ ಚೆನ್ನಾಗಿದೆ. ಕನಕಪುರ ರೋಡು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮೈಸೂರು ಹೋಗೋದಾದರೆ ಬೈಕರ್ಸ್ ಇದ್ದರೆ ಕನಕಪುರ ರೋಡಾಗಿ ಹೋಗಿ. ಅಂದರೆ ಕೆಲವು ಕಡೆ ಸ್ವಲ್ಪ ಇನ್ನು ಕೆಲಸ ನಡಿಬೇಕು, ಆದರೆ ಕೆಲವು ಕಡೆ ಅಂತೂ ತುಂಬ ಚೆನ್ನಾಗಿದೆ ರೋಡು. ಸೊ ದಟ್ಸ್ ಇಟ್. ನಾನೀಗ ಅದೇ ಮಳವಳ್ಳಿ, ಅದು ಕನಕಪುರದಿಂದ ಮಳವಳ್ಳಿ ಹೋಗೋದು ರೋಡ್ ಇದೆಯಲ್ಲ, ಆ ರೋಡಲ್ಲಿದ್ದೀನಿ. ನನ್ನ ಮುಂದೆ ಈಗ ಸನ್ರೈಸ್ ಆಗ್ತಿದೆ. ಮಾತ್ರ ಸನ್ರೈಸ್ ತುಂಬ ಎಪಿಕ್ ಆಗಿದೆ ನೋಡಿ. ಫುಲ್ ಲೈನ್ಸ್ ಬಂದಿದೆ. ಅದು ಅಲ್ಲಿ ಒಂದು ಹಿಲ್ ಇದೆ, ನಂಗೆ ಗೊತ್ತಿಲ್ಲ ಅದು ಕ್ಯಾಪ್ಚರ್ ಆಗುತ್ತಾ ಅಂತೇಳಿ. ಹಿಲ್ಸ್ ಫುಲ್ ಅದು ಆರೆಂಜ್ ಕಲರ್ ಲೈನು. ಎಪಿಕ್ ಸನ್ರೈಸ್ ಇದೆ ಇವತ್ತು. ತುಂಬ ಚೆನ್ನಾಗಿದೆ ಸನ್ರೈಸ್ ಅಂತ. ತುಂಬ ಚೆನ್ನಾಗಿ ಸನ್ರೈಸ್ ಇದೆ. ಮತ್ತು ಈ ಏರಿಯಾ ಕೂಡ ಸ್ವಲ್ಪ ಕೂಲ್ ಆಗಿದೆ. ಆಗ ನಾನು ಸ್ವಲ್ಪ ಹಿಂಗಂತೂ ತುಂಬ ಚಳಿ ಇತ್ತು ನನಗೆ. ತುಂಬ ಅಂದರೆ ತುಂಬ ಚಳಿ ಇತ್ತು. ಸೊ ಸನ್ರೈಸ್ ನೋಡ್ಬೋದು ನೀವು. ತುಂಬ ಚೆನ್ನಾಗಿದೆ. ಇನ್ನೂ ಸನ್ರೈಸ್ ಆಗಿಲ್ಲ, ಆದರೆ ಅದು ಎಲ್ಲ ಲೈನ್ಸ್ ಇದೆ. ಎಲ್ಲ ಲೈನ್ಸ್ ಅಂತೂ ತುಂಬ ಚೆನ್ನಾಗಿ ಕಾಣ್ತಿದೆ. ನೋಡುವ ಸನ್ರೈಸ್ ಆದರೆ ಏನಾದ್ರು ಕ್ಯಾಪ್ಚರ್ ಆದರೆ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿದೆ. ಸೊ ನಾನಿಲ್ಲಿ ನಿಂತಿದ್ದೆ, ಸನ್ರೈಸ್ ನನ್ನ ಕಣ್ಮುಂದಿನ ಆಯಿತು. ಸೊ ನೀವು ನೋಡ್ಕೊಳ್ಬೋದು, ಎಪಿಕ್ ಸನ್ರೈಸ್. ಸ್ಟ್ಯಾಂಡ್ ನಿಂತಿಲ್ಲ. ಸನ್ರೈಸ್ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದು ಫೋಟೋ ತೆಗೆಯುವ, ಇನ್ಸ್ಟಾ ಸ್ಟೋರಿ ಹಾಕಬೇಕಾದ್ರೂ ಆಗುತ್ತೆ. ಅದು ಫುಲ್ಲು ಗದ್ದೆಯಲ್ಲಿ ಹಂಗೆ 2 ಮನೆ ಸೆಂಟ್ರಲ್ಲಿ ಸನ್ರೈಸ್ ಬಂತು. ಮಸ್ತ್ ಇತ್ತು ಸನ್ರೈಸ್ ಅಂತೂ, ಎಪಿಕ್ ಸನ್ರೈಸ್. ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ಇನ್ನೊಂದು ಬ್ಲೌಸ್ ಇಲ್ಲಿ ಅಲ್ಲಿ ಇದೆಯಾ ಅಂತ. ಸೊ ಈಗ ನಾವು ಬಂದ್ಬಿಟ್ಟು ದೊಡ್ಡಕಲ್ ಬೆಟ್ಟಕ್ಕೆ ಹೋಗ್ತಿದ್ವಿ. ಇದು ಅರೌಂಡ್ ಮಾರ್ನಿಂಗ್ 8 ಆಯ್ತು ಅಷ್ಟೇ. ಈ ಹಾಸ್ಟೆಲಲ್ಲಿ ನಿಂತಿದೆ. ತುಂಬ ಮಸ್ಕಿಟೋ ಇದೆ, ತುಂಬ ಅಂದರೆ ತುಂಬ ಮಸ್ಕಿಟೋ. ರಿಫ್ಲೆಕ್ಷನ್.
ಮ್ಯಾಪ್ ಹಾಕೋದಾಗ ಗೊತ್ತಿದೆಯಾ ರೂಟು? ಫಸ್ಟ್ ಟೀ ಕುಡಿಯುವ. ಇದಲ್ಲ ಟಿಕೆಟ್ ಇದೆಯಾ? ಟೂ ವೀಲರ್ 20 rupees. 20 ಇದೆಯಾ? ತೆಗಿ. ಟೂ ವೀಲರ್ 20, ಜೀಪ್ 40. ಒಂದೇ ಅವನು ಇಲ್ಲಿ ಹೋದ. ಏನು ಬೈಕಿಗೆ ಬೇರೆ ಮೆಷಿನಾ? ಇಲ್ಲೇ ಮೇಲೇನಾ ಅಂತಲ್ಲ? ದೊಡ್ಡ ಡಿಪಾರ್ಟ್ಮೆಂಟ್. ಎಲ್ಲಿರೋದು ಐಡಿಯಾ ಇದೆಯಾ? ಹೌದೇ, ಅಲ್ಲಿ ಒಳಗಡೆ. ವೆಲ್ಕಮ್ ಟು. ಇಲ್ಲೇ ನಿಲ್ಲಿಸೋ. ಬಾ, ಈ ಚಳಿಗೂ ರೇಡಿಯೇಟರ್ ಆನ್ ಆಗ್ತಿದೆ. ಓ, ಕೈಯಲ್ಲಿ ಫ್ರೀಸ್ ಆಯ್ತು. ಚಳಿ ಇದೆ ಅಷ್ಟು ಮೇಲೆ, ತುಂಬ ಚಳಿ ಇದೆ. ಏನು ಹೆಲ್ಮೆಟ್ ಇಡುದಾ ಇಲ್ಲದೆ ಎತ್ಕೊಂಡು ಹೋಗುದಾ? ತೊಂದರೆ ಇಲ್ವಾ? ಇಲ್ಲ, ಅದು ತೆಗಿತೀನಿ.